ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಾಳ್ಳಿ. 2025 ಮುಗಿಯುತ್ತಿರುವ ಸಂದರ್ಭದಲ್ಲಿ 2026 ಸ್ವಾಗತಿಸುವ ಸಂದರ್ಭದಲ್ಲಿ ಹೊಸ ವರ್ಷದ ಸಂಕಲ್ಪಗಳನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಮುಂದೆ ಬರ್ತಾ ಇರುವಂತಹ 2026 ನಮ್ಮ ಬದುಕಿನಲ್ಲಿ ಒಂದು ವಿಶೇಷತೆಯನ್ನ, ನಾವೀನ್ಯತೆಯನ್ನ, ಪರಿವರ್ತನೆಯನ್ನ ತರೋದಕ್ಕೆ ಸಾಧ್ಯ ಇದೆ ಅಂತ ನನಗನ್ಸುತ್ತೆ. ಮೊದಲನೇದಾಗಿ ಕಂಪಾಸ್ ನೆನ್ಪಿಟ್ಕೊಳ್ಳಿ. ನಿಮಗೆ ಗೊತ್ತಿದೆ ಅಂತ ಅನ್ಕೊಂತಾನೆ. ಕಂಪಾಸ್ ಇಲ್ಲೊಂದು ಚಿತ್ರನೂ ಇದೆ ರೀ ನನ್ನ ಡೈರಿ ಮೇಲೆ. ಇದು ಕಂಪಾಸ್, ಕರೆಕ್ಟ್. ಸೊ ಈ ಕಂಪಾಸ್ ಇದೆಯಲ್ಲ, ಈ ಕಂಪಾಸು ನಮ್ಮನ್ನ ಒಂದು ಡೈರೆಕ್ಷನ್ ಹತ್ರ ಕರ್ಕೊಂಡು ಹೋಗುತ್ತದೆ. ಸೀರಿಯಸ್ಲಿ. ಡೈರೆಕ್ಷನ್ ಯಾವ ಥರ, ನಾವು ಯಾವ ಕಡೆಗೆ ಹೋಗ್ಬೇಕಂತ ಡೈರೆಕ್ಷನ್ ಕೊಡುತ್ತೆ. ಅದಕ್ಕೆ ಕಂಪಾಸ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ನಾನೇನು ಹೇಳ್ತೇನೆ, ಒಂದು ಬದುಕಿನ ಉದ್ದೇಶ ನಮಗೆ ನಿರ್ದೇಶನ ಕೊಡುತ್ತೆ. ಸರ್, ನಮ್ಮ ಲೈಫ್ ಹೇಗಿರಬೇಕು ಸರ್ ಅಂತ ನಿಮ್ಗೇನೋ ಅನ್ಸುತ್ತೆ. ಆ ಅಂಡರ್ಲೈನ್ ಫಿಲ್ ಅಪ್ ದಿ ಬ್ಲ್ಯಾಂಕ್ಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಬರ್ಡ್ಸ್ ಐ ವ್ಯೂ ಅಂತೀವಿ, ಒಂಥರ ಇಡೀ ಪಕ್ಷಿ ನೋಟವನ್ನು 2025 ಹೇಗೆ ಕಳೆದ್ವಿ, 2026 ಹೇಗೆ ಕಳೀಬೇಕು ಅಂತ ಅಂದ್ಕೊಂಡಿದ್ದೇವೆ, ಇವೆರಡ ತುಲನೆಯನ್ನ ಮಾಡಿಕೊಂಡು ಮುಂದಿನ ಅವಲೋಕನವನ್ನ, ಹಿಂದಿನ ಅವಲೋಕನ ಇಟ್ಟುಕೊಂಡು ಮುಂದಿನ ಅವಲೋಕನವನ್ನ, ಹೀಗೆ ಇದ್ದರೆ ನನ್ನ ಬದುಕು ಚಂದ ಅಂತ ನಾನು ಭಾವಿಸೋದು. ಸ್ಪಷ್ಟತೆ ಬರ್ತಾ ಹೋಗ್ತಾ ಇರುತ್ತೆ ಯಾವಾಗ ನಾನು ನನ್ನ ಹೊಸ ವರ್ಷದ ಸಂಕಲ್ಪಗಳನ್ನು ರೂಪಿಸಿಕೊಂಡಾಗ ಮತ್ತು ರೂಢಿಸಿಕೊಂಡಾಗ. ಅದಕ್ಕೆ ಕೆಲವು ಚಟುವಟಿಕೆಗಳಲ್ಲಿ ನಾವು ಸಕ್ರಿಯವಾಗಿದ್ದರೆ ಖಂಡಿತ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತೀವಿ. ನಿಮಗೆಲ್ಲ ಗೊತ್ತು, ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ರಿಯಲ್ ಎಸ್ಟೇಟು, ಮನೆ, ಸೈಟು, ಇನ್ನೊಂದು ಕಡೆ ಶೇರ್ಸು, ಮ್ಯೂಚುವಲ್ ಫಂಡು, ಓಕೆ, ಇನ್ನೊಂದು ಕಡೆ ಸಾಲದಿಂದನೇ ಹಣದಿಂದ ಹಣವನ್ನು ದುಡಿಸೋದು, ಇನ್ವೆಸ್ಟ್ಮೆಂಟು, ಇವೆಲ್ಲದರ ಜೊತೆಗೆ ನಮ್ಮ ಮೇಲೆ ನಾವು ಹೂಡುವ ಬಂಡವಾಳ ಅಂತ ಯಾರು ಅರ್ಥ ಮಾಡ್ಕೊತಾರೆ ಅವ್ರಿಗೆ ಈ ಮುಂದಿನ ವರ್ಷ ತುಂಬ ತುಂಬ ಪ್ರಭಾವಶಾಲಿಯಾಗಿರುತ್ತೆ. ಓಕೆ, ಇನ್ನೊಂದು, ಈ ಡೈರಿನಲ್ಲಿ 2026 ಅಲ್ಲಿ ಮೇಲ್ಗಡೆ ಇಲ್ಲಿ ಕ್ಲಾಕ್ ಇದೆ, ಕರೆಕ್ಟಾ? ಕ್ಲಾಕ್ ಕ್ಲಾಕ್ ಅಂದರೆ ಗಡಿಯಾರ. ನಾನು ಸಮಯದ ಬಗ್ಗೆ ಈಗಾಗಲೇ ಸಾಕಷ್ಟು ಕೆಲಸ ಮಾಡಿದ್ದೇನೆ. ಜೊತೆಗೆ ಒಂದು 20 ವರ್ಷದಿಂದ ನಾನು ಟೈಮ್ನ ಅರ್ಥ ಮಾಡ್ಕೊಂಡು ಬದುಕನ್ನು ಸವಿಸ್ತಾ ಇದ್ದೇನೆ. ಟೈಮ್ ಈಸ್ ಈಕ್ವಲ್ ಟು ಲೈಫ್ ಅಂತ ಹೇಳ್ತಾನೆ. ಆದರೆ ನಿಮ್ಗೊಂದು ಕಲ್ಪನೆ ಕೊಡೋದಕ್ಕೋಸ್ಕರ ನನ್ನ ಪ್ರಕಾರ ಟೈಮ್ ಅಂದರೆ ಒಂದು ರೈಲ್ವೆ ಟ್ರ್ಯಾಕ್ ನೆನಪಿಸ್ಕೊಳ್ಳಿ. ರೈಲ್ವೆ ಟ್ರ್ಯಾಕ್ 2 ಟ್ರ್ಯಾಕ್ ಹಿಂಗೆ ಹೋಗುತ್ತೆ. ಆ ಟೈಮ್ ಅನ್ನೋ ಟ್ರ್ಯಾಕ್ನ ನೀವು ಜನವರಿ 1 ಡಿಸೆಂಬರ್ 31 ಸಿಗ್ತದೆ ನಮಗೆ. ಕರೆಕ್ಟ್, ಕ್ಲಾರಿಟಿ ಇದೆ ನಿಮ್ಗೆ? ಅದಿದೆ ನಮಗೆ, ಡೆಫಿನೆಟ್. ಅದು ಟ್ರ್ಯಾಕ್ ಆಲ್ರೆಡಿ ಇದೆ. ಆ ಟ್ರ್ಯಾಕಲ್ಲಿ ನಾನು ಹೆಂಗೆ ಹೋಗ್ತೀನಿ ಮುಂದೆ 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 ಅನ್ನೋದು ಅಂದರೆ, ಆ ಟ್ರ್ಯಾಕ್ನ ಟೈಮ್ ಅಂದ್ಕೊಂಡ್ರೆ ಆ ಟೈಮ್ ಟ್ರ್ಯಾಕು ಆಲ್ರೆಡಿ ಇದೆ. ನಾನು ಹೇಗೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೇನೆ ಅಂತ ಮುಖ್ಯ ಆಗುತ್ತೆ. ಅದಕ್ಕೆ ನಾನು ಸೆಲೆಬ್ರೇಟ್ ಎವ್ರಿ ಮೂಮೆಂಟ್ ಅಂತ ಇಂಗ್ಲಿಷ್ನಲ್ಲಿ ಪುಸ್ತಕ, ಕನ್ನಡದಲ್ಲಿ ಅನುಕ್ಷಣ ಅನುಭವಿಸಿ ಎನ್ನುವ ಪುಸ್ತಕವನ್ನ ಬರೆದಿದ್ದೇನೆ. ಈ ಪುಸ್ತಕಗಳು ಸುಮಾರು ಜನಕ್ಕೆ ಈ ಟ್ರ್ಯಾಕ್ನ ನಿರ್ಮಾಣ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡಿದೆ. ಅದಕ್ಕೆ ಟೈಮ್ ಕ್ಲಾಕ್ ಚಿತ್ರದಲ್ಲೇನೆ ಕವರ್ ಪೇಜಲ್ಲಿ ನಾನು ತೋರಿಸಿದ್ದೇನೆ. ಸೊ ಅದರ ಅರ್ಥ ಏನು? ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್ ನಡುವೆ ಇರೋದು ನಮ್ಮ ಲೈಫ್. ಅದನ್ನ ನೀವು ನಿತ್ಯೋತ್ಸವ ಮಾಡ್ಕೋಬೇಕು. ಅಂದರೆ ಪ್ರತಿದಿನ ಅದನ್ನ ಉತ್ಸವವನ್ನಾಗಿ ಆಚರಿಸಿಕೊಳ್ಳುವ ಮನೋಭಾವ ನಿಮ್ಮಲ್ಲಿರಬೇಕು. ಅದಕ್ಕೆ ನಿಮ್ಮಲ್ಲಿ ಜೀವನೋತ್ಸಾಹ ಬೇಕು. ಜೊತೆಗೆ ಏನು ಕೆಲಸ ಮಾಡ್ತಾ ಇರ್ತೀರಿ ಅದರಲ್ಲಿ ಕಾಯಕೋತ್ಸಾಹ ಕೂಡ ನಂದಾಗಬೇಕು. ನನಗನ್ಸುತ್ತೆ ನಾವು ಮುಂದೂಡ್ತಾ ಇರ್ತೀವಲ್ಲ, ಪ್ರೊಕ್ರಾಸ್ಟಿನೇಷನ್ ಅಂತ, ಆ ಮುಂದೂಡುವಿಕೆ ರೋಗ ಬಿಟ್ರೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗತ್ತೆ. ಇನ್ನು ನಾವು ಗುರಿಗಳೆಡೆಗೆ ಗುರಿ ಇಡಬೇಕು. ಮೈಲ್ ಸ್ಟೋನ್ಸ್ ಅಂತ ಕರೀತವೆ, ಮೈಲಿಗಲ್ಲುಗಳು ಅಂತ ಕರೀತವೆ. ಈ ಗುರಿ ಇಟ್ಕೊಂಡ್ಬಿಟ್ರೇನು? ಗುರಿ ಯಾವಾಗ ಇಟ್ಕೋತೀವಿ ನಾವು? ಸಾಮಾನ್ಯವಾಗಿ ಕನಸು ಕಾಣ್ತೇವೆ, ಆದರೆ ಆ ಕನಸು ನನಸು ಮಾಡ್ಕೊಳ್ಳೋ ಕಡೆಗೆ ನಾವು ಪ್ರಯತ್ನ ಪಟ್ಟಿರೋದಿಲ್ಲ. ಆ ಕನಸನ್ನ ನನಸು ಮಾಡಿಕೊಳ್ಳುವತ್ತ ಪ್ರಯತ್ನ ಮಾಡೋದಿದೆಯಲ್ಲ, that plays a very very important role.
ಯಾವಾಗ ನೀವು ಆ ರೀತಿ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಿ, ನಿಮ್ಮ ಬದುಕು ಹಸನಾಗ್ತಾ ಹೋಗ್ತಾ ಇರುತ್ತೆ, ಬದುಕು ಬದಲಾಗ್ತದೆ. ಆ ಗುರಿಗಳನ್ನು ಇಟ್ಕೊಳ್ಳುವಂಥದ್ದು ಒಂದು ರೀತಿ ಈ ಫುಟ್ಬಾಲ್ ಆಟ ನೆನೆಸ್ಕೊಳ್ಳಿ. ಆ ಗೋಲ್ ಪೋಸ್ಟ್ ಎಲ್ಲಿದೆಯೋ ಎಲ್ಲರೂ ಅಲ್ಲೇ ಬಾಲ್ ಹೊಡಿತಾರಲ್ಲ. ನಾನೊಂದು ಗುರಿ ಇಟ್ಕೊಂಡಾಗ ನಂದೆಲ್ಲ ಚಟುವಟಿಕೆಗಳನ್ನು ಆ ಕಡೆ ಹೊಡಿತಾ ಇರ್ತೀನಿ. ಏನಂತೀರಿ? ಸೊ ಒಂದು ಸರಳವಾಗಿ ನಿಮಗೆ ಒಂದು ಗೈಡ್ ಮಾಡಬೇಕಂದ್ರೆ, ಒಂದು ವಿಷನ್ ಬೋರ್ಡ್ ಅಂತ ತಯಾರಿಸ್ಕೊಳ್ಳಿ. ನಾನು 2026 ಏನು ಮಾಡಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಚಿತ್ರ ಬರ್ಕೊಂಡು, ನನಗೆ ಕಾರ್ ಬೇಕು ಅಂದರೆ ಕಾರಿನ ಚಿತ್ರ ಅಂಟಿಸಿ, ಮನೆ ಕಟ್ಟಬೇಕು ಅಥವಾ ಮನೆ ತಗೋಬೇಕು ಅಂದರೆ ಮನೆ ಚಿತ್ರ ಅಂಟಿಸಿ, ಒಂದು ಚಾರ್ಟ್ ಪ್ಲ್ಯಾನ್ ಮಾಡಿ. ಏನಂತೀರ? ಓಕೆ. ಸೊ ಆಗ ಗುರಿ ಕಡೆಗೆ ನೀವು ನಿಮ್ಮ ಗಮನವನ್ನು ಕೊಡಲಿಕ್ಕೆ ಸಾಧ್ಯತೆ ಆಗ್ತದೆ. ಜೊತೆಗೆ ಆರೋ, ಬಾಣ. ಈ ಆರೋ ಏನು ಮಾಡ್ತದೆ, ನಿಮ್ಮನ್ನು ಫೋಕಸ್ಡ್ ಡೈರೆಕ್ಷನ್ ಕರ್ಕೊಂಡು ಹೋಗ್ತಾ ಇರುತ್ತೆ. ದೆನ್ ಕಮ್ಸ್ ದ ಪವರ್ ಆಫ್ ಟುಡೇ. ಎಸ್ಟರ್ಡೇ ಕ್ಯಾನ್ಸಲ್ ಚೆಕ್, ಟುಮಾರೋ ಐ ಪ್ರಾಮಿಸರಿ ನೋಟ್ ಅಂಡ್ ಟುಡೇ ಇಸ್ ದ ರೆಡಿ ಕ್ಯಾಶ್ ಅಂತ ಹೇಳ್ತಾನೆ. ಕುಮಾರವ್ಯಾಸ ಹೇಳ್ತಾರೆ, ದಿನವ ಬಂಜೆಯ ಮಾಡಬೇಡ. ನಾನು ಕಂಡುಕೊಂಡಿರುವ ಸತ್ಯವೆಂದರೆ, ಇಡೀ ಬದುಕನ್ನ ನಾನು ಒಮ್ಮೆಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬಟ್ ಐ ಕ್ಯಾನ್ ಕಂಟ್ರೋಲ್ ಎ ಡೇ ಅಟ್ ಎ ಟೈಮ್. ಅದು ಹೇಗೆ? ಈಗ ಡೈರಿ, ಓಕೆ, ನಾನಾಗಲೇ ಡೈರಿ ತಂದಿಟ್ಕೊಂಡು 2026 ಅದರಲ್ಲಿ ಡೇಟ್ಗಳಿರ್ತವೆ. ನಿಮ್ಗೆಲ್ರಿಗೂ ಗೊತ್ತು, 7 ದಿನಕ್ಕೆ ಒಂದು ವಾರ. ಒಂದು ತಿಂಗಳಲ್ಲಿ ಸಾಮಾನ್ಯವಾಗಿ 4 ವಾರ ಬರ್ತದೆ. ಕ್ಲಾರಿಟಿ ಇದೆ. ಇಡೀ ವರ್ಷನ ಚಿಕ್ಕದಾಗೂ ಕೂಡ ಈ ಥರದ್ದು ಕೊಟ್ಟಿರ್ತಾರೆ, ಕರೆಕ್ಟಾ? ಆಮೇಲೆ ತಿಂಗಳು ಮೊದಲಲ್ಲಿ ಏನು ಮಾಡಿರ್ತಾರೆ ಅಂದರೆ, ಒಂದು ಆಯಾ ತಿಂಗಳಲ್ಲಿ ನಿಮ್ದು ಮೇಜರ್ ಕೆಲಸ ಏನಿರುತ್ತೆ ಅಂತ ಒಂದು ಸಣ್ಣ ಪ್ಲ್ಯಾನರ್ ಇರ್ತದೆ. ಕರೆಕ್ಟಾ? ಇದು ಡೈರಿ ನೀವು ಕರೆಕ್ಟಾಗಿ ಬರಿತಾ ಹೋದರೆ ನಿಮ್ಮ ಕಂಟ್ರೋಲಿಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನೀವು ಡೈರಿ ಬರೀರಿ. ಸರ್, ಡೈರಿ ಜೊತೆಗೆ ಇನ್ನೇನು ಮಾಡಬೇಕು ಸರ್ ಅಂದರೆ, ನಾನು ಈಗ ಪ್ಲ್ಯಾನರ್ ತಂದಿದ್ದೆ 2025ಗೆ. ಓಕೆ. ಸೊ ಈ 2025 ಪ್ಲ್ಯಾನ್ನ ನಾನು ನನ್ನ ಟ್ರಾವೆಲ್ ಆಗಿರ್ಬೋದು, ನನ್ನ ಫೈನಾನ್ಸ್ ಆಗಿರ್ಬೋದು, ಕ್ಲಾರಿಟಿ ಜಾಸ್ತಿ ಆಗುತ್ತೆ ಈ ಪ್ಲ್ಯಾನರ್. ಈಗ ಎಲ್ಲ ಕಡೆ ಒಳ್ಳೆಯ ಸ್ಟೇಷನರಿ ಶಾಪ್ಗಳಲ್ಲಿ ಸಿಗ್ತದೆ ಪ್ಲ್ಯಾನರ್. ನಿಮ್ಮನ್ನು ಒಂದೊಂದು ದಿನ, ಒಂದೊಂದು ವಾರ, ಒಂದೊಂದು ತಿಂಗಳು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ, ಈ ತಿಂಗಳು ಏನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ ಅನಲೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅಂದರೆ ಒಂದೊಂದು ದಿನನೇ ನೀವು ಕಂಟ್ರೋಲ್ ಮಾಡ್ಕೊಂಡು ಜೀವನದಲ್ಲಿ ಮುಂದೆ ಹೋಗ್ತಾ. ದಟ್ಸ್ ಇಟ್. ಇನ್ನೊಂದು ಐಟಮ್, 3 ಐಟಮ್ಸು ನಿಮಗೆ ಹೆಲ್ಪ್ ಆಗುವಂಥದ್ದು, ಅದಕ್ಕೆ ಹೇಳ್ತಾ ಇದ್ದೇನೆ. ಜರ್ನಲ್ ಅಂತ ಕರಿತೇವೆ. ಜರ್ನಲ್ ಅಂದರೆ ಒಂದು ನೋಟ್ಬುಕ್ ಅಂತ ಅಷ್ಟೇ. ಆದರೆ ಸ್ವಲ್ಪ ಚೆನ್ನಾಗಿರೋ ಪುಸ್ತಕ ತಗೊಂಡ್ರೆ ಕೈಲಿ ಇಟ್ಕೊಳ್ಳೋಕ್ಕೆ, ಓಡಾಡೋಕ್ಕೆ ಚೆನ್ನಾಗಿರ್ತದೆ. ಏನಂದರೆ, ನನಗೇನೇನೋ ಬಂತು, ನನಗೇನೋ ಪಾಯಿಂಟ್ಸ್ ಬಂತು, ಬರ್ಕೊಳ್ತಾ ಈ ಪೆನ್ ಆ್ಯಂಡ್ ಪೇಪರ್ ಹ್ಯಾಬಿಟ್ ಅನ್ನಲ್ಲ. ಈಗ ಯಾವುದೋ ನಾನು ಪುಸ್ತಕ ಬರೀಬೇಕು, ಇನ್ನೇನೋ ಪಾಯಿಂಟ್ಸ್ ಮಾಡಬೇಕು, ನನಗೇನೋ ಥಾಟ್ಸ್ ಬರ್ತದೆ ಅವತ್ತು, ಇವೆಲ್ಲ ಥಾಟ್ಸು ಜರ್ನಲ್ ಅಂತ ಕರಿತೇವೆ. ಡೈರಿ, ಪ್ಲ್ಯಾನರ್ ಆ್ಯಂಡ್ ಜರ್ನಲ್, ಇವು ಮೂರನ್ನ ಕರೆಕ್ಟಾಗಿ ನೀವು ಹ್ಯಾಂಡಲ್ ಮಾಡಿದ್ರೆ ನಿಮ್ಮ ಕಂಟ್ರೋಲಿಗೆ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ನಾನೇನು ವರ್ಕ್ಶಾಪ್ ಮಾಡಬೇಕಂತ ಇದ್ದೀನಿ January 4. ಇವೆಲ್ಲದರ ವಿಚಾರದ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಪ್ಲ್ಯಾನ್ ಯುವರ್ ಡೇ ಇನ್ ದ ಮಾರ್ನಿಂಗ್ ಆ್ಯಂಡ್ ಆಡಿಟ್ ಯುವರ್ ಡೇ ಇನ್ ದ ಈವ್ನಿಂಗ್ ಅಂತ ಹೇಳ್ತಾನೆ. ಜೊತೆಗೆ ಕೆಲವ್ರಿಗೆ, ಸರ್ ನನ್ನ ಕೈಲಿ ಮಾಡೋಕ್ಕಾಗತ್ತ ಅಂತಾರೆ. ಅದಕ್ಕೆ ದ ಪವರ್ ಆಫ್ ಒನ್ ಅಂತೀವಿ. 1 ಪೋಲಿಯೋ ಡ್ರಾಪ್ ಎಷ್ಟೊಂದು ಜನನ ಪೋಲಿಯೋ ಬರದೇ ಇರಂಗೆ ತಡೀತು. ಒಬ್ಬ ಗಾಂಧೀಜಿ ನಮ್ಮ ಸ್ವಾತಂತ್ರ್ಯದ ಮುಂದಾಳತ್ವ ವಹಿಸೋದಕ್ಕೆ ಸಾಧ್ಯ ಆಯಿತು. ಒಬ್ಬ ನೆಲ್ಸನ್ ಮಂಡೇಲಾ ಆಫ್ರಿಕನ್ ಪ್ರಜೆಗಳಿಗೆ ಆಶಾಕಿರಣ ಆದರು. ನೀವು ನಿಮ್ಮ ಹೆಸರನ್ನ ಪಕ್ಕ ಹಾಕ್ಕೊಳ್ಳಿ, ನೀವು ಏನೇನೋ ಮಾಡೋದಕ್ಕೆ ಸಾಧ್ಯತೆ ಇದೆ. ನಾನು ಒಬ್ಬ ಜಯಪ್ರಕಾಶ್ ಸರ್ಕಾರಿ ಕೆಲಸ ಬಿಟ್ಟು 10 ಲಕ್ಷ ಜನಕ್ಕೆ ಈಗ ಟ್ರೈನಿಂಗ್ ಮಾಡೀನಿ, 1,000 ಕಾರ್ಯಕ್ರಮ ನಿರೂಪಣೆ ಮಾಡೀನಿ. ಓಕೆ, 300 ರೇಡಿಯೋ ಪ್ರೋಗ್ರಾಮ್ ಕೊಟ್ಟೀನಿ, 2,000 ಇಂಟರ್ವ್ಯೂಗಳು ದೂರದರ್ಶನಕ್ಕೆ ಮಾಡಿದ್ದೇನೆ. ಈಗ ಎಷ್ಟೊಂದು ಜನ ನನ್ನ ಮಾರ್ಗದರ್ಶನದಿಂದ ಅಭಿವೃದ್ಧಿಯಾಗಿದ್ದಾರೆ. ಒಬ್ಬೇ ಜಯಪ್ರಕಾಶ್ ಎಲ್ಲಿ ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ, ಏನಾಗ್ತ ಹೇಳಿ ಹುಡುಗ ಬೆಂಗಳೂರಿಗೆ ಬಂದುಬಿಟ್ಟು ನಾನು ಒಬ್ಬನ ಕೈಲಿ ಇಷ್ಟು ಸಾಧ್ಯ ಆಗುತ್ತೆ ಅಂದರೆ, ನೀವು ಒಬ್ಬೊಬ್ರು ಇದ್ದೀರಿ. ಎಸ್, ಯು ಕ್ಯಾನ್ ಡೂ ಇಟ್. ಹೊಸ ವರ್ಷ ಅಂದರೆ ಅಲ್ಲಿ ಹೊಸತನ, ಹೊಸತು, 365 ದಿನದ ಒಂದು ಸ್ಪಷ್ಟ ಕಲ್ಪನೆ ಇಟ್ಕೊಂಡು
ಸಂಕಲ್ಪಗಳು, ನಾನೇನು ಮಾಡಬೇಕು, ನಾನೇನು ಆಗಬೇಕು ಎನ್ನುವ ಗುರಿಯೊಂದಿಗೆ ಕನಸುಗಳನ್ನು ಗುರಿಯಾಗಿಸಿಕೊಂಡು ಸಾಗುತ್ತಿದ್ದರೆ ಇದನ್ನು ಸಂಕಲ್ಪಗಳ ಶಕ್ತಿ ಅಂತ ಕರಿತೇವೆ. ಖಂಡಿತವಾಗಿ ನೀವೇನು ಅಂದ್ಕೊಂತೀರೋ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಟುಸ್ ಪಟಾಕಿ ಥರ ಆರಂಭದಲ್ಲಿ ಮಾತ್ರ ಆರಂಭ ಶೂರತ್ವ ಇರ್ತದೆ. ಅದು ಆಗಬಾರ್ದು ಅನ್ನೋದಕ್ಕೋಸ್ಕರನೇ ನಾನು ಈ ವರ್ಕ್ಶಾಪಲ್ಲಿ ತುಂಬ ಗೈಡ್ ಮಾಡ್ತಾ ಇದ್ದೇನೆ ನನಗೆ. ಮತ್ತು ಏನು ಕೆಲಸ ಮಾಡ್ತೀವಿ ಅದರಲ್ಲಿ ನಮಗೆ ಪ್ರೀತಿ ಒಲವು ಇರಬೇಕು. ಆ ಒಲವು ನಿಮ್ಮದಾಗಬೇಕು. ಹಾಗಾದರೆ ಸರ್ ನನಗೇನು ಇಷ್ಟ ಇದೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ನಿಮ್ಗೇನೇನು ಅವಕಾಶ ಸಿಗುತ್ತೆ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ, ಅದು ಯಾವುದ್ರಲ್ಲೋ ಒಂದರಲ್ಲಿ ಸಿಕ್ಕಾಪಟ್ಟೆ ಖುಷಿ ಸಿಕ್ಬಿಡುತ್ತೆ. ಈಗ ನಾನು ಟ್ರೈನಿಂಗ್ ಮಾಡ್ತಾ ನನಗೆ ಜಾಸ್ತಿ ಖುಷಿ ಇದೆ. ಅದಕ್ಕೆ ನಾನು ಟ್ರೈನಿಂಗ್ ರೆಗ್ಯುಲರ್ ಆಗಿ ಮಾಡ್ತೇನೆ. ಆನ್ಲೈನ್ ವರ್ಕ್ಶಾಪ್ ಮಾಡ್ತೀನಿ, ಆಫ್ಲೈನ್ ವರ್ಕ್ಶಾಪ್ ಮಾಡ್ತೀನಿ. ಆಫ್ಲೈನ್ ಪ್ರೋಗ್ರಾಮ್ಗಳು ಎಲ್ಲಿ ಕರೀತದೆ ಬೇರೆ ಬೇರೆ ಸಂಸ್ಥೆಗೆ ಹೋಗಿ ಒನ್ ಡೇ ವರ್ಕ್ಶಾಪ್ಸ್ನ ಹೆಚ್ಚು ಮಾಡ್ತೀನಿ. ಹಾಗಾದ್ರೆ ನಿಮಗೆ ಏನು ಪ್ರೀತಿ ಇದೆ, ಒಲವಿದೆ, ಆ ಪ್ರೀತಿಯ ಅನ್ವೇಷಣೆಯನ್ನ ಮಾಡ್ತಾ ಹೋಗಿ ನಿಮಗೆ ಸಾರ್ಥಕತೆಯ ಭಾವನೆ ಬರ್ತದೆ. ಓಪನ್ ಯುವರ್ ಐಸ್ ಅಂಡ್ ಪುಟ್ ದ ಪಜಲ್ ಆಫ್ ಯುವರ್ ಲೈಫ್ ಟುಗೆದರ್ ವಿತ್ ಪ್ಯಾಷನ್ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ಜೊತೆಗೆ ಸ್ನೇಹಿತರೆ, 6 ಅಂಶಗಳ ಬಗ್ಗೆ ನಾನು ಸಾಮಾನ್ಯವಾಗಿ ಮಾತನಾಡ್ತಾ ಇರ್ತಾನೆ. ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಆರ್ಥಿಕವಾಗಿ ಈ 6 ಅಂಶಗಳ ಕಡೆಗೆ ಇನ್ ಡೀಟೇಲ್ ಆಗಿ ನಾವು ವರ್ಕ್ ಮಾಡ್ಕೋಬೇಕು. ಓಕೆ, ವರ್ಕ್ ಮಾಡ್ಕೊಂಡಾಗ ನಿಮಗೆ ಕ್ಲಾರಿಟಿ ಬರ್ತದೆ. ಜೊತೆಗೆ ನೀವು ಪುಟ್ಟ ಪುಟ್ಟ ಗುರಿಗಳನ್ನು ಇಟ್ಟುಕೊಂಡು ಸಣ್ಣ ಪುಟ್ಟದ್ದರಲ್ಲಿ ಖುಷಿ ಸಂತೋಷವನ್ನು ನೀವು ಅನುಭವಿಸ್ತಾ ಇದ್ರೆ ಇದು ಸಾಧ್ಯ ಆಗುತ್ತೆ. ಹಾಬೀಸ್ ಅಂಡ್ ಹ್ಯಾಬಿಟ್ಸ್ ಶೇಪ್ಸಸ್, ಅಭ್ಯಾಸಗಳು ಮತ್ತು ಹವ್ಯಾಸಗಳು. ಹಾಬೀಸ್ ಆರ್ ರೂಬೀಸ್ ದ ಗಾರ್ಲ್ಯಾಂಡ್ ಆಫ್ ಲೈಫ್ ಅಂತ ಹೇಳ್ತಾನೆ. ಎಲ್ಲದರ ಗುರಿ ನಿಮಗೆ ಸಂತೋಷದ ಕಡೆಗೆ ಕೊಂಡೊಯ್ಬೇಕು. ಆ ಸಂತೋಷ ನಿಮ್ಮದಾಗಬೇಕಂತಾನೆ ನಾವು ಈ ಒಂದು ಆನ್ಲೈನ್ ವರ್ಕ್ಶಾಪ್ 4 hours January 4th 10 AM to 2 PM ನಾನು ಮಾಡ್ತಾ ಇದ್ದೇನೆ. ಐ ಆಮ್ ವೆರಿ ಹ್ಯಾಪಿ ದಟ್ ನೀವು ಬಂದರೆ ಈ ಒಂದು ಪುಟ್ಟ ವಿಡಿಯೋದಲ್ಲೇ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇನ್ನೆಷ್ಟು ಡೀಟೇಲ್ ಆಗಿ ನಾನು ಹೇಳ್ಬೋದಲ್ವಾ? ಖಂಡಿತ ನಾನು ಹೇಳೋದಕ್ಕೆ ಸಾಧ್ಯತೆ ಇದೆ. ದಯವಿಟ್ಟು ನೀವು ನಿಮ್ಮ ಜೀವನ ಕೌಶಲ್ಯಗಳು, ಸಂವಹನ ಕೌಶಲ್ಯಗಳು ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ತೀರಿ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, 9341259267ಗೆ ಕರೆ ಮಾಡಿದ್ರೆ ಈ ಆನ್ಲೈನ್ ವರ್ಕ್ಶಾಪ್ ಆಗ್ಬೋದು, ಆಫ್ಲೈನ್ ಪ್ರೋಗ್ರಾಮ್ ಆಗ್ಬೋದು, ಅಥವಾ ನಮ್ಮ ಮಾಸ್ಟರ್ ಕ್ಲಾಸ್ಗೆ ಆಗ್ಬೋದು, ನೀವು ಬರೋದಕ್ಕೆ ನಿಮಗೆ ಸಹಾಯ ಆಗ್ತದೆ. ಸೊ ಬರಬೇಕು ಅಂತ ನಾನು ವಿನಂತಿ ಮಾಡ್ತೇನೆ.